ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಿವೃತ್ತಿಯ ನಂತರವೂ ಜನ ಸಮುದಾಯ ಗೌರವಿಸಲಿ. ಡಿಟಿಒ ದೇವಕ್ಕ. ವೀಕ್ಷಕರೇ, ಬೈಲಹೊಂಗಲದಲ್ಲಿ ಸರ್ಕಾರಿ ಸೇವೆ ಎನ್ನುವುದು ಭಗವಂತನ ಸೇವೆಯಾಗಿದ್ದು, ಪಡೆದ ಅವಕಾಶ ಅಧಿಕಾರವನ್ನ ಸದ್ವಿನಿಯೋಗಪಡಿಸಿಕೊಂಡು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಬೇಕೆಂದು ಬೆಳಗಾವಿ ವಿಭಾಗೀಯ ಸಂಚಾರಿ ನಿಯಂತ್ರಣಾಧಿಕಾರಿ ದೇವಕ್ಕ ನಾಯಕ್ ತಿಳಿಸಿದ್ದು, ಅವರು ಬೈಲಹೊಂಗಲ ನಗರದ ವಾಯವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬೈಲಹೊಂಗಲ ಘಟಕದಲ್ಲಿ ಮಂಗಳವಾರ ಹಮ್ಮಿಕೊಂಡ ಸಾರಿಗೆ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ಹಿರೇಮಠ್ ಹಾಗೂ ಕುಶಲಕರ್ಮಿ ಬಾಬು ದೇವಲತ್ತಿ ಇವರ ಸೇವಾ ನಿವೃತ್ತಿ ಮತ್ತು ಇಲಾಖೆಯಿಂದ ಬೀಳ್ಕೊಡುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿ, ಸಾರಿಗೆ ಸಂಸ್ಥೆಯಲ್ಲಿ ನೌಕರಿ ಮಾಡುವುದು ಇದೊಂದು ಸವಾಲಿನ ಕಾರ್ಯವಾಗಿದೆ. ಸಭ್ಯತೆಯಿಂದ ಪ್ರಯಾಣಿಕರ ಸೇವೆ ಮಾಡಿ ಇಲಾಖೆ ನೀಡಿದ ಜವಾಬ್ದಾರಿಯನ್ನ ಸಾರ್ಥಕ ಮಾಡಿಕೊಂಡಾಗ ಮಾತ್ರ ನಿವೃತ್ತಿಯ ನಂತರವೂ ಜನಸಮುದಾಯ ಗೌರವಿಸಲು ಸಾಧ್ಯವೆಂದರು. ಏನ್ ಮಾಡಿದ್ಯಾ, ನನಗಷ್ಟು ಕೊಡು, ನಾ ಎಲ್ಲೋ ಬಿಸ್ನೆಸ್ ನೋಡಕ್ ಹಾಕ್ತೀನಿ, ಎಲ್ಲೋ ಮನೆ ತಗೋತೀನಿ, ಮನೆ ಕಟ್ಟಿಸ್ತೀನಿ, ಎಲ್ಲ ಖಾಲಿ ಮಾಡಿ ಕುಂದಿರ್ಸ್ಬೇಡ್ರಿ. ಯಾಕೆಂತಂದ್ರೆ ನಮ್ಮ ಸಂಸ್ಥೆ ಒಳಗ ಪೆನ್ಷನ್ ನಿಮ್ಗೆಲ್ಲ ಗೊತ್ತಿರುವಂಗೆ ಕಡಿಮೆ ಇದೆ, ತುಂಬಾ ಕಡಿಮೆ ಇರೋದ್ರಿಂದ ಯಾವಾಗ ಒಂದು ಕುಟುಂಬದ ಮುಖ್ಯಸ್ಥ ಕೊಟ್ಟು ಸಾಕಿ ಸಲಹಿರ್ತಾರಲ್ಲ, ಮುಪ್ಪಿನ ವಯಸ್ಸಿನಾಗ ಮಕ್ಕಳಿಗೆ ಕೈ ಚಾಚೋದಂತಂದ್ರೆ ಅದು ಅತ್ಯಂತ ಕಠಿಣವಾದ ಒಂದು ಪರಿಸ್ಥಿತಿ. ಅಂತ ಪರಿಸ್ಥಿತಿಯನ್ನ ದಯವಿಟ್ಟು ಇಲ್ಲಿ ಯಾರು ಮಕ್ಕಳಾಗಿದ್ದೀವಿ ಅವರು ತಮ್ಮ ತಂದೆಯ ತಾಯಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಕೈ ಚಾಚುವ ಮುನ್ನವೇ ಅವರ ಒಂದು ಅಕೌಂಟ್ ಒಳಗ ಸಾಕಷ್ಟು ಬ್ಯಾಲೆನ್ಸ್ ಇಟ್ಟಿರಿ. ಅಂತ ಒಂದು ಪರಿಸ್ಥಿತಿಯನ್ನ ದಯವಿಟ್ಟು ಅವ್ರಿಗೆ ತರಕ ಹೋಗ್ಬೇಡ್ರಿ. ಇದು ಎರಡನೇದಾಗಿ ಸಾಮಾನ್ಯವಾದಂಥ ಟಾಸ್ಕ್ ಅಲ್ಲ ಇದು. ಸುಮಾರು ಜನ ಎನ್ಕ್ವೈರಿಗೆ ಬರ್ತಾರೆ. ಸಾಕಷ್ಟು ನಮ್ಮ ಬಸ್ಗಳು ತಡ ಆಗ್ತಾವ, ಇದಾಗ್ತಾವ, ಗಾಡಿಗಳು ಪಂಕ್ಚರ್ ಆಗ್ತಾವ, ಕಂಡಕ್ಟರ್ ಡ್ರೈವರು ತಪ್ಪಿಸ್ತಾರೆ. ಆ ಒಂದು ಇದರಲ್ಲಿ ಪಬ್ಲಿಕ್ಕನ್ನು ಸಂಭಾಳಿಸ್ಬೇಕು. ಒಂದು ಬಸ್ಸನ್ನು ಕೇಳಿದವರು ಮತ್ತೊಮ್ಮೆ ಅದನ್ನು ಕೇಳ್ತಾರೆ. ಈ ಸಬ್ಜೆಕ್ಟ್ ಎಷ್ಟು ಕೇಳಿರ್ತಾರೋ ಮತ್ತು ಒಂದೇ ನಿಮಿಷ ಮತ್ತೆ ಕೇಳ್ತಾರೆ. ಎಷ್ಟು ಇದು ಕಂಟ್ರೋಲರಿಗೆ ಒಂದು ಮನೋಭಾವನೆ. ಪ್ರಯಾಣಿಕರಿಗೆ ಒಂದು ಬಸ್ ಹೊರಗೆ ಬರ್ತೈತೆ ಅಂದ್ರೆ ಅದ್ರ ಹಿಂದಿರುವಂಥ ಕಷ್ಟ ಹೆಂಗಿದೆ ಅಂತ ಗೊತ್ತಿರಂಗಿಲ್ಲ. ಅದು ಒಳಗೆ ಇಂಥವ್ರಿಗೆ ಅಷ್ಟೇ ಗೊತ್ತಾಗ್ತದೆ. ಆ ಒಂದು ಇದರಲ್ಲಿ ಅವರು ಅತ್ಯಂತ ಸಮರ್ಪಕವಾಗಿ ಬಸ್ ನಿಲ್ದಾಣದ ನಿರ್ವಹಣೆಯನ್ನು ಮಾಡಿದ್ದಾರೆ. ಅವರು ಸುಮಾರು ಕಂಡಕ್ಟರ್ ಇದ್ದಾಗಿಂದಲೂ ನನಗೆ ಬಹಳಷ್ಟು ಆತ್ಮೀಯರು. ಅವಾಗ ಕಂಡಕ್ಟರ್ ಇದ್ದಾಗೂ ಕೂಡ ಯಾವುದೇ ರೀತಿ ಡ್ಯೂಟಿಯನ್ನು ತಪ್ಪಿಸಲಿಲ್ಲ. ಈಗ ಸಂಚಾರ ನಿಯಂತ್ರಕರಾಗೂ ಕೂಡ ಕರ್ತವ್ಯ ಫಸ್ಟ್ ಅಂತೇಳಿ ಕಳೆದ ಒಂದು 2 ತಿಂಗಳಿಂದ ಅವರಿಗೆ ದೊಡ್ಡದಾದಂಥ ಗಂಭೀರ ಕಾಯಿಲೆ ಕಾಲಿಗೆ ಆಪರೇಷನ್ ಆಗಿತ್ತು. ಮೋಸ್ಟ್ಲಿ ಅವ್ರ ಸ್ನೇಹಿತರಿಗೆ ಅವರು ಎಲ್ಲರೂ ಗೊತ್ತಿದೆ. ಆದಾಗ್ಯೂ ಕೂಡ ನಾನು ಬಂದು ಕೆಲಸ ಮಾಡ್ತೇನೆ ಸರ್ ಅಂತೇಳಿ 1 ತಾಸು 2 ತಾಸು 4 ತಾಸು ಹಿಂದೆ ಸಮರ್ಪಕವಾಗಿ ಬಸ್ ನಿಲ್ದಾಣವನ್ನು ಕೆಲಸ ಮಾಡಿದಂಥ ಒಂದು ಉದಾಹರಣೆಗಳಾಗಬೇಕು. ಅದರಂತೆ ದೇವಲತ್ತಿಯವರನ್ನು ಕೂಡ ಮೊನ್ನೆಯವರೆಗೂ ರಿಸಲ್ಟ್ಸ್ ಕೇಳಲ್ಲ. ಕೊನೆಗೆ ಒಂದು 6 ಹಾಕಿರ್ಬೋದು ಅಷ್ಟೇ. ಇಬ್ಬರು ಫಿಸಿಕಲಿ ಫಿಟ್ ಇದಾರ, ಹೀಗಾಗಿ ರಜದ ಅವಶ್ಯಕತೆನೂ ಅವ್ರಿಗೆ ಬೀಳಿಲ್ಲ. ಆಮೇಲೆ ಇನ್ನೊಂದು ಸಂಸ್ಥೆ ನಮಗೆ ಏನು ಕೊಟ್ಟಿದೆ ಅಂತಂದ್ರೆ, ಅವರಿಬ್ಬರು ಕನ್ನಡದಲ್ಲಿ ಮಾತಾಡಿ ಸಂಸ್ಥೆಯ ಒಂದು ಸಂಬಳ ತೆಗೆದುಕೊಂಡು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಯಾರಂದ್ರೆ, ಮಗ ಬಂದ ಸ್ಟೇಜ್ನಾಗ ಇಂಗ್ಲೀಷ್ನ್ಯಾಗ ಸ್ಪೀಚ್ ಮಾಡ್ತಾರಂದ್ರೆ ಅದು ಎಷ್ಟು ಮಟ್ಟಿಗೆ ನಿಮಗೆ ತಿಳಿದೈತು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸೊ ಇದೊಂದು ಹೆಮ್ಮೆ, ಅದು ಕಾಮಧೇನು ಸಂಸ್ಥೆ ಕೊಟ್ಟಂತ ಹೆಮ್ಮೆ ಅಂತ ಹೇಳ್ಬೋದು.